ವಿಜಯಪುರ ಜಿಲ್ಲೆ ಚಡಚಣ ತಾಲೂಕು ಭೀಮಾ ತೀರದಲ್ಲಿ ಭಯಾನಕ ಘಟನೆ. 7 ಜನರ ಮೇಲೆ ಗುಂಡಿನ ದಾಳಿ, ಅದರಲ್ಲಿ ಒಬ್ಬ ಬದುಕು. ಸ್ಥಳೀಯ ಆಸ್ಪತ್ರೆಗೆ ದಾಖಲು. ಇನ್ನು 6 ಜನ ಸ್ಥಳದಲ್ಲೇ ಸಾವು. ಜನರ ಪೈಕಿ 5 ಜನ ಒಂದೇ ಕುಟುಂಬದವರು. ಇನ್ನು ಒಬ್ಬ ಮುಸ್ಲಿಂ ಸಮುದಾಯದ ಶಬೀರ್ ಅತ್ತಾರ್ ಎಂದು ತಿಳಿದು ಬಂದಿದೆ. ಪ್ರಿಯ ವೀಕ್ಷಕರೇ, ನಿರಾಳೆ ಕುಟುಂಬವೆಂದರೆ ಒಂದು ದೊಡ್ಡ ಕುಟುಂಬ. ಚಡಚಣ ಪಟ್ಟಣದಲ್ಲಿ ಹೆಸರುವಾಸಿಯಾದ ಕುಟುಂಬ. ಇತ್ತೀಚೆಗಷ್ಟೇ ಚಡಚಣ ತಾಲೂಕಿನ ಗೋವಿಂದಪುರ ಎಂಬ ಗ್ರಾಮದಲ್ಲಿ ಜಮೀನು ಕೊಂಡಿರುತ್ತಾರೆ. ಜಮೀನಿನಲ್ಲಿ ವಿಪರೀತವಾಗಿ ಜಾಲಿ ಗಿಡಗಳು ಬೆಳೆದಿದ್ದು, ಆದ್ದರಿಂದ ಸುಮಾರು 25 ಜನ ಕಾರ್ಮಿಕರೊಂದಿಗೆ ಜೆಸಿಬಿ ತೆಗೆದುಕೊಂಡು ನೀರಾಳೆ ಕುಟುಂಬದ ಅಣ್ಣ ತಮ್ಮಂದಿರಾದ ದುಂಡಪ್ಪ ನೀರಾಳೆ ಹಾಗೂ ಶಿವಪುತ್ರ ನೀರಾಳೆ ಹಾಗೂ ಚಂದ್ರಶೇಖರ ನೀರಾಳೆ ಜೊತೆಗೆ 2 ಮಕ್ಕಳು ಕುಟುಂಬದ 5 ಜನ ಕಾರ್ಮಿಕರೊಂದಿಗೆ ಜಮೀನು ಹಸನು ಮಾಡುವ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಇದೇ ಸಮಯದಲ್ಲಿ ದುಷ್ಕರ್ಮಿಗಳು ಬಂದು ಗುಂಡಿನ ದಾಳಿ ನಡೆಸಿ ಕುಟುಂಬದ 5 ಜನರನ್ನ ಬಲಿ ತೆಗೆದುಕೊಂಡಿರುತ್ತಾರೆ. ಹಾಗೂ ಸಂಘಟಿಕ ಮುಸ್ಲಿಂ ಸಮುದಾಯದ ಓರ್ವ ಶಬೀರ್ ಅಖ್ತಾರ್ ಎಂಬುವನು ಗುಂಡಿಗೆ ಬಲಿಯಾಗಿದ್ದಾರೆ. ಒಟ್ಟು 6 ಜನ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಇನ್ನೋರ್ವನ ಎದೆಗೆ ಗುಂಡು ಬಿದ್ದಿದ್ದು ಗಂಡಾಂತರದಿಂದ ಪಾರಾಗಿದ್ದಾನೆ. ಪೊಲೀಸರ ಸಹಾಯದೊಂದಿಗೆ ಸ್ಥಳೀಯ ಆಸ್ಪತ್ರೆಗೆ ಆತನನ್ನ ದಾಖಲಿಸಲಾಗಿದೆ. ಸ್ಥಳಕ್ಕೆ ಆರಕ್ಷಕರು ಆಗಮಿಸಿ ಎಲ್ಲಾ ಮೃತ ಶರೀರವನ್ನ ಗೆಳೆತನ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು ಹೆಚ್ಚಿನ ತನಿಖೆಗಾಗಿ ಕರೆದೊಯ್ಯಲಾಗಿದೆ. ಇದು ಹಳೆ ವಿಷಯ ಹಾಗೂ ಹೊಸ ತಿರುವು ಗೊತ್ತಿಲ್ಲ. ಪೊಲೀಸ್ ತನಿಖೆಯಾದ ಮೇಲೆ ಎಲ್ಲಾ ವಿವರ ಹೊರಗೆ ಬರಬೇಕಿದೆ. ವರದಿ ಉಮೇಶ್ ಪೂಜಾರಿ, ಟೈಮ್ 9 ನ್ಯೂಸ್, ಚಡಚಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.